Hello friends, welcome back to my YouTube channel. So ಇವತ್ತಿನ ವಿಡಿಯೋ ಒಳಗ ನಾವು ಲಬಾಸ್ನಾ ಪ್ರತಿಯೊಬ್ಬ IAS ಆಸ್ಪಿರೆಂಟ್ಸ್ ಇದೊಂದು ಡ್ರೀಮ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಆ ಲಬಾಸ್ನಾ ಬಗ್ಗೆ ಮಾತಾಡೋಣ. ಆಕ್ಚುಲಿ ಈ ವಿಡಿಯೋ ಯಾಕಂತಂದ್ರ ಆಸ್ಪಿರೆಂಟ್ಸ್ ಗೆ ಒಂದು ಮೋಟಿವೇಶನ್ ಸಿಗ್ಲಿ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡ್ಲಿಕ್ಕತ್ತೇನಿ. ಸೊ ಗೈಸ್, ಒಂದ್ಸಲ ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂ 3 ಸ್ಟೇಜ್ ಒಳಗ ನೀವು UPSC ಒಂದು ಸಿವಿಲ್ ಸರ್ವಿಸ್ ಪರೀಕ್ಷೆನ ಕ್ಲಿಯರ್ ಮಾಡಿದ ನಂತರ ನೀವು ಲಬಾಸ್ನಾಗ ಹೋಗೋದಿರ್ತದ. ಸೊ ಇನ್ ಬಿಟ್ವೀನ್ ನಿಮ್ಗೊಂದು ಕ್ವಶನ್ ಅರೈಸ್ ಆಗಿರ್ತೈತಿ. ಟಾಪರ್ಸ್ ಎಲ್ಲಾರ್ಗು ಸನ್ಮಾನ ಕಾರ್ಯಕ್ರಮಗಳು ನಡೀತಿರ್ತಾವು ಅಂಡ್ ಅವರು ಯಾವ್ಯಾವ ಕೋಚಿಂಗ್ ಒಳಗ ಏನಾರ ಜಾಯಿನ್ ಆಗಿದ್ರಂದ್ರ ಅವರೆಲ್ಲ ಕರ್ಸಿ ಟಾಪರ್ದೊಂದ ಸಕ್ಸಸ್ ಸ್ಟೋರಿಗಳನ್ನ ಕೇಳ್ತಿರ್ತಾರು. ಅಂಡ್ ಯೂಟ್ಯೂಬರ್ಸ್ ಎಲ್ಲ ಅವ್ರನ್ನ ಮನೆಗೆ ವಿಸಿಟ್ ಎಲ್ಲ ಕೊಟ್ಟು ಕಸ ಅವ್ರ ಸಕ್ಸಸ್ ಸ್ಟೋರೀಸ್ ಆಗಿರ್ಬೋದು, ಸ್ಟ್ರಾಟಜಿಗಳ ಬಗ್ಗೆ ಎಲ್ಲ ಮಾತಾಡೋದು, ಅವ್ರ ಸ್ಕೂಲು ಕಾಲೇಜ್ಗೆಲ್ಲ ವಿಸಿಟ್ ಕೊಟ್ಟು ಕಸ ಅವ್ರು ಒಂದಷ್ಟು ಸ್ಟ್ರಾಟಜಿ ಟಿಪ್ಸ್ ಒಂದ್ ಮೋಟಿವೇಶನ್ ಬೇರೆ ವಿದ್ಯಾರ್ಥಿಗಳಿಗೆಲ್ಲ ಕೊಡ್ತಿರ್ತಾರು. ಇದೆಲ್ಲ ಹೆಂಗ್ ಪಾಸಿಬಲ್ ಆಗ್ತೈತಿ ಯಾವಾಗ ಅಂತಂದ್ರ ಎಕ್ಸಾಮ್ ಮುಗಿದ ತಕ್ಷಣ ಅವ್ರ ಕಡೆ 1-1.5 ತಿಂಗಳದ ಒಂದು ಟೈಮ್ ಇರ್ತದ. ಏನು ಇನ್ನು ಟ್ರೈನಿಂಗ್ ಹೋಗೋದ್ ಇನ್ ಬಿಟ್ವೀನ್ 1.5 ತಿಂಗಳ ಟೈಮ್ ಇರ್ತದ. ಆ ಟೈಮ್ ಒಳಗ ಅವರು ಈ ತರ ಒಂದಷ್ಟು ಸನ್ಮಾನ ಕಾರ್ಯಕ್ರಮಗಳಾಗಿರ್ಬೋದು, ಸ್ಪೀಚ್ಗಳಾಗಿರ್ಬೋದು, ಇಂಟರ್ವ್ಯೂಗಳಾಗಿರ್ಬೋದು ಇದನ್ನೆಲ್ಲ ಕೊಡ್ಲಿಕ್ಕೆ ಟೈಮ್ ಸಿಗ್ತದ. ಜೊತೆಗೆ ಈ ಒಂದು ಟೈಮ್ ಯಾಕೆ ಇರ್ತೈತೆ ಅಂದ್ರೆ ಒಂದು ಡ್ರೆಸ್ ಪ್ಯಾಕಿಂಗ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ರೆಡಿ ಆಗಿರ್ಬೋದು, ಈ ಎಲ್ಲಾ ಕಾರಣಗಳಿಗಾಗಿ ಇವ್ರಿಗೆ ಕಡೆ 1.5 ತಿಂಗಳದೊಂದು ಟೈಮ್ ಇರ್ತದ. ಸೊ ಆ ಟೈಮ್ ಆದ ತಕ್ಷಣ ನಿಮ್ಮ ಒಂದು ಟ್ರೈನಿಂಗ್ ಸ್ಟಾರ್ಟ್ ಆಗ್ತದ ಲಬಾಸ್ನಾ ಒಳಗ. ಅಂಡ್ ಎಲ್ಲಾರ್ಗು ಏನ್ ಅನಿಸ್ತಿರ್ತದ ಅಂದ್ರೆ ಫುಲ್ ಫನ್ ಮಾಡ್ತೇನಿ, ಮಜಾ ಮಾಡ್ತೇನಿ, ಖುಷಿ ಮಾಡ್ತೇನಿ ಅಂತ ಹೇಳಿ ಡೆಫಿನೆಟ್ಲಿ ಎಲ್ಲ ಇರ್ತದ. ಎಮೋಷನಲ್ ಇರ್ತದ, ಸ್ನೇಹಗಳನ್ನು ಇರ್ತದ, ಪ್ರೀತಿನೂ ಇರ್ತದ. ಅಂಡ್ ನಿಮಗೂ ಗೊತ್ತಿದ್ದನ ಐತಿ, ಸೃಷ್ಟಿ ದೇಶಮುಖ್ ಮ್ಯಾಮ್ ಅವರು ಭೋಪಾಲ್ದವ್ರ, ಬಟ್ ನಮ್ಮ ಕರ್ನಾಟಕದ ನಾಗಾರ್ಜುನ್ ಸರ್ ಜೊತೆ ಅವ್ರದ್ದು ಮದ್ವಿನೂ ಆತು. ಸೊ ಎಲ್ಲಾ ತರ ಸಂಬಂಧಗಳನ್ನು ನಿಮ್ಗಲ್ಲಿ ಸಿಗ್ತಾವ. ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳ ಜನರ ಒಂದು ಜೀವನ ಶೈಲಿ ಪ್ರತಿಯೊಂದನ್ನು ನೋಡಕ್ ಸಿಗ್ತದ. ಎಮೋಷನಲ್ ಆಗನು ಇರ್ತದ. ಜೊತೆಗೆ ಈ ಒಂದು ಟ್ರೈನಿಂಗ್ ಏನಿರ್ತೈತಲ್ಲ ಬಹಳ ಡಿಸಿಪ್ಲಿನ್ಡ್ ಟ್ರೈನಿಂಗ್ ಆಗಿರ್ತದ. ಬಹಳ ಈಸಿ ಇರಂಗಿಲ್ಲ, ಇದು ಟಫ್ ಅನ್ನ ಇರ್ತದ ಒಂದು ಟ್ರೈನಿಂಗ್. ಬಟ್ ಡೆಫಿನೆಟ್ಲಿ ಇಲ್ಲಿ ನಿಮಗೆ ಪೇಂಟಿಂಗ್ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಪ್ರತಿಯೊಬ್ಬರಿಗೂ ಒಂದು ಆಸ್ಪಿರೆನ್ಸಿಗೆ ಕಿವಿ ಅರಳುವಂತ ಒಂದು ಇಂಪಾರ್ಟೆಂಟ್ ಇಷ್ಟ ಆಗೋ ಒಂದು ಟಾಪಿಕ್ ಯಾವ್ದಲ್ಲಿ ಅಂತಂದ್ರೆ ಟ್ರೆಕ್ಕಿಂಗ್. 10 days ಒಂದು ಹಿಮಾಲಯ ಟ್ರೆಕ್ಕಿಂಗ್ ಇರ್ತದ. ಚಿಕ್ಕ ಪುಟ್ಟ ಟ್ರೆಕ್ಕಿಂಗ್ಗಳು ಎಲ್ಲ ಇರ್ತಾವ. ಸೊ ಬಟ್ ಇದರ ಜೊತೆ ನಿಮಗ ಕ್ಲಾಸಸ್ಗಳು ಇರ್ತಾವ. ಮೇನ್ ಅಂದ್ರ ಪ್ರತಿ ದಿನಾನು ಡಿಸಿಪ್ಲಿನ್ಡ್ ಆಗಿ ಕ್ಲಾಸಸ್ ಇರ್ತಾವ. ಈಗ ನೀವು ಕಾಲೇಜ್ ಒಳಗಾಗಿರ್ಬೋದು, ಸ್ಕೂಲ್ ಒಳಗೆಲ್ಲ ಹೆಂಗ್ ಕ್ಲಾಸಸ್ ಇರ್ತಾವಲ್ಲ ಆತರ ಡಿಸಿಪ್ಲಿನ್ಡ್ ಕ್ಲಾಸಸ್ ಇರ್ತಾವ. ಬಟ್ ಈ ಕ್ಲಾಸಸ್ ಬಹಳನ ಹೆಮ್ಮೆ ಖುಷಿ ಕೊಡ್ತಾವ. ಯಾಕಂದ್ರ ಸ್ಕೂಲ್ ಕಾಲೇಜ್ ಒಳಗ್ ಕ್ಲಾಸಸ್ ನ ನಾವು ಮುಂದೆ ಗುರಿ ತಲುಪೋ ಸಲುವಾಗಿ ಆ ಕ್ಲಾಸಸ್ ನ ನಾವ ದುಡ್ಡು ಕೊಟ್ಟೆಲ್ಲ ಖರ್ಚು ಮಾಡಿ ಎಫರ್ಟ್ ಹಾಕಿ ಕಲಿತಿರ್ತೀವಿ. ಬಟ್ ಟ್ರೈನಿಂಗ್ ಟೈಮ್ ಒಳಗ್ ನೀವು ಅಟೆಂಡ್ ಮಾಡುವಂತ ಕ್ಲಾಸ್ಗಳು ನೀವು ಆಲ್ರೆಡಿ ಒಬ್ಬ IAS ಆಫೀಸರ್ ಆಗಿರ್ತೀರಿ. ನಿಮ್ಮನ್ನ ತಿದ್ದೋ ಒಂದು ಕಾರ್ಯ ಅಲ್ಲಿ ನಡೀತಿರ್ತದ. ಅಂಡ್ ಆಲ್ರೆಡಿ ಯಾವ್ಯಾವ ಸಬ್ಜೆಕ್ಟ್ ಮೇಲಲ್ಲಿ ಕ್ಲಾಸಸ್ ನಡೀತಾವು, ಯಾವ ತರ ಕ್ಲಾಸಸ್ ಟೈಮ್ ಇರ್ತದ, ಅಂಡ್ ಅಲ್ಲಿ ಎಕ್ಸಾಮ್ ಒಳಗ್ ಫೇಲ್ ಆದ್ರ ಹೆಂಗ ಎಕ್ಸಾಮ್ಸ್ ನಡೀತಾವೇನ ಪ್ರತಿಯೊಂದು ಅನ್ನೋದ್ರ ಬಗ್ಗೆ ಅಂತೂ ನಾ ಸೆಪರೇಟ್ ಆಗಿ ವಿಡಿಯೋಸ್ ಮಾಡೇನಿ. ಇಂಟ್ರೆಸ್ಟೆಡ್ ಇದ್ರಿ ಅಂತಂದ್ರೆ ಚೆಕ್ ಮಾಡ್ಕೋಬಹುದು ಒಂದ್ಸಲ ಚಾನಲ್ ವಿಸಿಟ್ ಕೊಡೋದ್ರ ಮೂಲಕ. ಅಂಡ್ ಜೊತೆಗೆ ವಿಲೇಜ್ ವಿಸಿಟಿಂಗ್ ಇರ್ತದ. ಬಹಳಷ್ಟು ಜನ ಸಿಟಿ ಒಳಗ ಬೆಳೆದವ್ರು ಇರ್ತಾರು. ಅಂತವ್ರಿಗೆಲ್ಲ ವಿಲೇಜ್ ಒಳಗ್ ಯಾವ ತರ ಒಂದ್ ಗ್ರೌಂಡ್ ಒಳಗಿಂದ ಯಾವ ತರ ಒಂದು ಅಡ್ಮಿನಿಸ್ಟ್ರೇಷನ್ ನಡೀತಿರ್ತೈತಿ, ಪಂಚಾಯತ್ ಲೆವೆಲ್ ಒಳಗ್ ಏನೇನೆಲ್ಲ ಆಗ್ತಿರ್ತೈತಿ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ವಿಲೇಜ್ ವಿಸಿಟಿಂಗ್ ಇರ್ತಾವು. ಅಂಡ್ ಟ್ರೆಕ್ಕಿಂಗ್ ಎಲ್ಲ ಇರ್ತದ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಡೇ ಅಂದ್ರ ಇಂಡಿಯಾ ಡೇ ಸೆಲೆಬ್ರೇಷನ್. ಅದ್ ಕೇಳಲಿಕ್ಕೆ ಬಹಳನ ಚಂದ ಅನಿಸ್ತದ. ಪ್ರತಿಯೊಬ್ಬ ರಾಜ್ಯದವರು ತಮ್ಮ ಒಂದು ರಾಜ್ಯದ ಒಂದು ಕಲ್ಚರ್ನ ಸಂಸ್ಕೃತಿನ ಬಿಂಬಿಸುವಂತ ಒಂದ ಫಂಕ್ಷನ್ ಅದ. ಸೊ ಅಲ್ಲಿ ಪ್ರತಿಯೊಬ್ರು, ಈಗ ನೀವು ಕರ್ನಾಟಕದವ್ರ ಆಗಿದ್ರಿ ಅಂತಂದ್ರೆ ಕರ್ನಾಟಕದೊಳಗಿಂದ ಒಂದು ಯಾವುದೇ ಕಲೆ ಆಗಿರ್ಬೋದು, ಸಾಂಸ್ಕೃತಿಕ ಒಂದು ವಿಷಯ ಆಗಿರ್ಬೋದು, ಹಾಡಾಗಿರ್ಬೋದು, ಅದನ್ನೆಲ್ಲಾನು ನೀವು ಆಕ್ಟ್ ಮಾಡೋದ್ರ ಮೂಲಕ ನಮ್ಮ ರಾಜ್ಯನ ನಮ್ಮ ಭಾಷೆನ ನೀವು ಇತರ ಎಲ್ಲ ರಾಜ್ಯಗಳ ಮುಂದೆ ಒಂದು ಪ್ರತಿಬಿಂಬಿಸಬಹುದು. ಸೊ ಹಿಂಗಾಗಿ ಈ ಒಂದು ಅಪರ್ಚುನಿಟಿ ಎಲ್ಲರಿಗೂ ಖುಷಿ ಕೊಡ್ತೈತೆ. ಅದ್ರ ಜೊತೆಗೆ ಬೇರೆ ಬೇರೆ ರಾಜ್ಯದ ಕಲೆ ಸಂಸ್ಕೃತಿ ಎಲ್ಲ ನೋಡಾಕನು ಸಿಗ್ತದ. ಹಿಂಗಾಗಿ ಲಬಾಸ್ನಾ ಅನ್ನೋದು ಹೆಂಗೈತ್ಲಾ ಬಹಳಷ್ಟು ಕಲೀಲಿಕ್ಕೆ ಸಿಗ್ತದ, ಬಹಳಷ್ಟು ಕಲಿಸ್ತಾರು. ಅಂಡ್ ಪೂರ್ತಿ ಒಂದು ಲೈಫ್ ಒಳಗ್ ನೀವ್ ಏನೇನ್ ಮಿಸ್ ಮಾಡಿರ್ತೀರಿ
ಸ್ಟಡಿ ಮಾಡೋ ಟೈಮ್ ಒಳಗ್ ಸ್ಪೋರ್ಟ್ಸ್ ಒಳಗ್ ಹೋಗಿರಂಗಿಲ್ಲ, ಒಂದಷ್ಟು ಜನ ಪೇಂಟಿಂಗ್ ಮಾಡಿರಂಗಿಲ್ಲ, ಡ್ಯಾನ್ಸ್ ಮಾಡಿರಂಗಿಲ್ಲ, ಹಾರ್ಸ್ ರೈಡಿಂಗ್ ಹೋಗಿರಂಗಿಲ್ಲ, ಸ್ವಿಮ್ಮಿಂಗ್ ಆಗಿರ್ಬೋದು, ಏನೇನ್ ನೀವು ಮಾಡಿರಂಗಿಲ್ಲಲ್ಲ ಅದನ್ನ ಎಲ್ಲಾನು ನಿಮಗಲ್ಲಿ ಮಾಡ್ಲಿಕ್ಕೆ ಸಿಗ್ತದ. ಸೊ ಅಂಡ್ ಒಂದ್ ರಿಚ್ ಲೈಫ್ ಸಿಗ್ತದೆ ನಿಮ್ಗಲ್ಲಿ. ಅಲ್ಲಿ ಒಂದು ಕ್ಲಾಸಸ್ಗಳಾಗಿರ್ಬೋದು, ಒಂದು ಪ್ರತಿಯೊಂದನು ಎಕ್ದಮ್ ಆಸಮ್ ಆಗಿರ್ತಾವು. ಸೊ ಇದೆಲ್ಲಾನು ನಿಮಗ್ ಸಿಗ್ಬೇಕಂತಂದ್ರೆ ಇದನ್ನ ಒಂದು ಮೋಟಿವೇಶನ್ ಆಗಿ ತಗೊಂಡ್ ನೀವು ಮಸ್ತ್ ತಮ್ಗೆ ಸ್ಟಡಿನ ಮಾಡ್ಬೇಕಾಗ್ತದಿ. ಅಂಡ್ ಎಲ್ಲಾರ್ಗು ಇಷ್ಟ ಆಗದೆ ಇರೋ ಒಂದು ಟಾಪಿಕ್ ಯಾವ್ದಂತಂದ್ರ PT. ಅರ್ಲಿ ಮಾರ್ನಿಂಗ್ PT ಅಂತಂದ್ರೆ ಎಲ್ಲಾರ್ಗು ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಎವ್ರಿ ಡೇ ಬೆಳಿಗ್ಗೆ ಏಳಬೇಕು, ಎದ್ದ ಕಸ ನೀವು ಎಕ್ಸರ್ಸೈಸ್ ಆಗಿರ್ಬೋದು, ರನ್ನಿಂಗ್ ಅದನ್ನೆಲ್ಲ ಮಾಡ್ಬೇಕಾಗ್ತದ, ಅದಂತರೂ ಬಿಟ್ಟಿದ್ದಲ್ಲ. ಹಿಂಗಾಗಿ ಒಂದಷ್ಟು ಜನಕ್ಕೆ ಅದು ಇಷ್ಟ ಆಗಂಗಿಲ್ಲ. ಬಟ್ ಸ್ಟಿಲ್ ಡಿಸಿಪ್ಲಿನ್ಡ್ ಒಂದು ಟ್ರೈನಿಂಗ್ ಆಗಿರ್ತದ. ನಾ ಮೊದ್ಲ ಹೇಳಿದಂಗ ಖುಷಿ ಇರ್ತದ, ಸ್ನೇಹ ಇರ್ತದ, ಪ್ರೀತಿ ಇರ್ತದ, ಎಮೋಷನಲ್ ಬಾಂಡಿಂಗ್ಸ್ ಬೆಳಿತಾವು, ಕಲ್ಚರಲ್ ಆಕ್ಟಿವಿಟೀಸ್ ಖುಷಿ ಸಿಗ್ತದ. ಬಟ್ ಜೊತೆಗೆ ಇದು ಒಂದು ಸ್ಟ್ರಿಕ್ಟ್ ಅಂಡ್ ಡಿಸಿಪ್ಲಿನ್ಡ್ ಆದಂತ ಒಂದು ಟ್ರೈನಿಂಗ್ ಇರ್ತದ. ಕ್ಲಾಸಸ್ ನಡೀತಿರ್ತಾವು, ಅದಾದ ತಕ್ಷಣ ಪರೀಕ್ಷೆಗಳು ಬರ್ತಿರ್ತಾವು. ಆ ಪರೀಕ್ಷೆ ಒಳಗ್ ಫೇಲ್ ಆದ್ರಿ ಅಂತಂದ್ರ ಅಗೇನ್ ನಿಮಗ್ ಪ್ರಾಬ್ಲಮ್ಸ್. ಈ ತರ ಒಂದು ಪ್ರೊಸೆಸ್ ಸ್ಟಾರ್ಟ್ ಇರ್ತದ. ಜೊತೆಗೆ ನಿಮಗ ಗೆಸ್ಟ್ ಗಳಿಂದ ಲೆಕ್ಚರ್ಸ್ ಅನ್ನು ಸಿಗ್ತಿರ್ತಾವ. ಈಗ PM ಆಗಿರ್ಬೋದು ಅಥವಾ ರಿಟೈರ್ಡ್ IAS ಆಫೀಸರ್ ಆಗಿರ್ಬೋದು, ಒಂದಷ್ಟು ಎಲ್ಲಾ ಜನ ಬಂದ್ ಕಸಲ್ಲಿ ನಿಮ್ಗೊಂದು ಮೋಟಿವೇಶನ್ ಆಗಿರ್ಬೋದು, ಇನ್ಫಾರ್ಮೇಟಿವ್ ಒಂದಷ್ಟು ಲೆಕ್ಚರ್ಸ್ ಎಲ್ಲಾ ನಿಮಗ್ ನಡೀತಿರ್ತಾವ. ಸೊ ಹಿಂಗಾಗಿ ಒನ್ ಆಫ್ ದಿ ಬೆಸ್ಟ್ ಲೈಫ್ ಅನ್ನ ಅಂತ ಹೇಳ್ಬೋದು. ಲಬಾಸ್ನ ಒಳಗ್ ನೀವು ಕಳಿಯುವಂತ ಒಂದು ದಿನಗಳು. 3 ತಿಂಗಳ ಒಂದು ಫೌಂಡೇಶನ್ ಕೋರ್ಸ್ ನಡೀತದ ಅಲ್ಲಿ. ಸೊ ಆ ಲಬಾಸ್ನ ಕನಸನ್ನ ನೀವು ನನಸ್ ಮಾಡ್ಕೋಬೇಕಂತಂದ್ರ ಬಹಳನ ಹಾರ್ಡ್ ವರ್ಕ್ ಮಾಡ್ಬೇಕಾಗ್ತೈತಿ. ಪ್ರತಿ ವರ್ಷನೂ ಕಾಂಪಿಟೇಷನ್ ಲೆವೆಲ್ ವರ್ಷದಿಂದ ವರ್ಷ ಹೆಚ್ಚನ ಆಗ್ಲಿಕ್ಕತ್ತದ. ಸೊ ಎಲ್ಲಿ ನೀವು ವೀಕ್ ಅದೇರಿ, ಏನೇನ್ ನೀವು ತಪ್ಪು ಮಾಡತ್ತೀರಿ, ಒಂದ್ ಸಲ ಕುಂತ್ಕಸ ಅರ್ಥ ಮಾಡ್ಕೊಂಡ ಆ ತಪ್ಪನ ಮತ್ತೆ ರಿಪೀಟ್ ಆಗದೆ ಇದ್ದಂಗ ಫಾಲೋ ಮಾಡ್ಕೊಂತ ಹಾರ್ಡ್ ವರ್ಕ್ ಮಾಡಿದ್ರಿ ಅಂದ್ರೆ ಡೆಫಿನೆಟ್ಲಿ ಕ್ಲಿಯರ್ ಮಾಡ್ತೀರಿ. UPSC ರಿಲೇಟೆಡ್ ಏನಾರ ಡೌಟ್ಸ್ ಇದ್ವು ಅಂತಂದ್ರೆ ಡೆಫಿನೆಟ್ಲಿ ನನ್ನ ಚಾನೆಲ್ ವಿಸಿಟ್ ಕೊಡ್ರಿ. ಆಲ್ಮೋಸ್ಟ್ ಟಾಪಿಕ್ ಮೇಲೆ ನಾವು ವಿಡಿಯೋಸ್ ಮಾಡೇನಿ. ನೆಕ್ಸ್ಟ್ ಒಂದ್ ವಿಡಿಯೋ ಒಳಗ ನಾನು IFS ಆಫೀಸರ್ದು ಒಂದು ಎಕ್ಸಾಮ್ ಇಯರ್ ಆದ್ಮೇಲೆ ಆಫ್ಟರ್ ಒಂದು ಎಕ್ಸಾಮ್ ಲೈಫ್ ಹೆಂಗಿರ್ತೈತಿ ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ಬೇಕು ಅನ್ಕೊಂಡೇನಿ. ಸೊ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.